ಹಲೋ ಅಮ್ಮ. ಗೀತಾ, ನಿನ್ನ ಅಪ್ಪನ 70ನೇ ವರ್ಷದ ಬರ್ಡೇ ಹತ್ರ ಬಂತು ಕಣಮ್ಮ. ನೀನ್ ಖಂಡಿತ ಬರ್ಬೇಕು. ಜೊತೆಗೆ ನಿನ್ ಮಕ್ಕಳನ್ನು ಕರ್ಕೊಂಬಾ. ವಾವಮ್ಮ, ಖಂಡಿತವಾಗ್ಲೂ ಬರ್ತೀನಿ. ಅಪ್ಪನ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಹಾಗೆ ನನ್ನ ಮಕ್ಕಳನ್ನು ಕರ್ಕೊಂಡ್ಬರ್ತೀನಮ್ಮ. ಸರಿ, ಹಾಗಾದ್ರೆ ಬಾಯ್. ಬಾಯ್. ಹಾಯ್ ಮೈ ಡಿಯರ್ ಸನ್ಸ್, ನಿಮ್ಮ ತಾತನ 70th ಬರ್ತ್ಡೇ ಹತ್ರ ಬರ್ತಾ ಇದೆ. ವಿ ಆಲ್ ಹ್ಯಾವ್ ಟು ಗೋ ಹೋಮ್ ಆ್ಯಂಡ್ ಸೆಲೆಬ್ರೇಟ್ ಇಟ್. ಓಕೆನಾ? ಹಾಯ್ ಮೈ ಡಿಯರ್ ಸನ್ಸ್, ನಿಮ್ಮ ತಾತನ 70th ಬರ್ತ್ಡೇ ಹತ್ರ ಬರ್ತಾ ಇದೆ. ವಿ ಆಲ್ ಹ್ಯಾವ್ ಟು ಗೋ ಹೋಮ್ ಆ್ಯಂಡ್ ಸೆಲೆಬ್ರೇಟ್ ಇಟ್. ಓಕೆನಾ? ಶ್ಯೂರ್ ಮಾಮ್, ಶ್ಯೂರ್ ಮಾಮ್. ಡೆಫಿನೆಟ್ಲಿ. ಎಲ್ಲರೂ ಒಟ್ಟಿಗೆ ಸಿಕ್ಕಿದ್ರೆ ಸಕ್ಕತ್ತಾಗಿರುತ್ತೆ. ಕೊನೆಗೂ ನಾವೆಲ್ಲರೂ ಒಂದಾಗೋ ಟೈಮ್ ಬಂತು. ಅಪ್ಪ ನನ್ನನ್ನು ನೋಡದೆ ಇಷ್ಟೊಂದು ವರ್ಷಗಳಾಗೋಯ್ತು. ಹಳೆದನ್ನೆಲ್ಲ ಮರೆತು ಎಲ್ಲ ಒಟ್ಟಾಗಿ ಬದುಕೋ ಹಾಗೆ ಮಾಡು ದೇವ್ರೆ. Many more happy returns of the day, sir. ನನ್ನ ಮಗಳು ಲತಾ, ಅವಳ ಗಂಡ ವಿಜಯ್ IAS ಆಫೀಸರ್. ಓಹ್, ವೆಲ್ಕಮ್. Happy birthday, Appa. ಥ್ಯಾಂಕ್ ಯು ಮಗಳೇ. ಹ್ಯಾಪಿ ಬರ್ಡೇ ಮಾವ. ಥ್ಯಾಂಕ್ ಯು ಸೋ ಮಚ್. ಅಪ್ಪ, ನಿಮ್ ಬರ್ತ್ಡೇಗೆ ಅಂತ ಸ್ಪೆಷಲ್ ಗಿಫ್ಟ್. 100 years ಓಲ್ಡ್ ಮಿಲಿಟರಿ ವೈನ್ ಇದು. ವಾವ್, ಥ್ಯಾಂಕ್ ಯು ಸೋ ಮಚ್. ಹೋಗಿ ಹೋಗಿ ಒಳಗೆ ಹೋಗಿ. ನನ್ನ ಕೊನೆ ಮಗಳು ವನಿತಾ, ಅವಳ ಗಂಡ ನಾಗೇಶ್, ದೊಡ್ಡ ಬಿಸ್ನೆಸ್ ಟೈಕೂನ್. ದುಬಾರಿ ಕಾರು. ಎಸ್. ಹ್ಯಾಪಿ 70th ಬರ್ಡೇ ಅಪ್ಪ. ಸೋ ನೈಸ್ ಆಫ್ ಯು ಮಗಳೇ. ನಿಮ್ ಬರ್ತಡೇಗೋಸ್ಕರ ಸ್ಪೆಷಲ್ ಗಿಫ್ಟ್ ಇದು. ವೆರಿ ನೈಸ್. ಡ್ರೈವರ್, ಗಾಡಿ ಎಲ್ಲೂ ನಿಲ್ಲಿಸಿ. ಈ ಗಾಡೀಲಿ ಹೋಗಿ ಶೋ ಆಫ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಸಾರ್ಥಕ್ ಸರ್ ಕಾಸ್ಟ್ಲಿ ವೈನ್ನ ಆಂಟಿಕ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಅದು ತುಂಬ ಭಾರ ಇದೆ ಮೇಡಮ್, ನಾನೇ ತಗೊಂಡು ಬರ್ತೀನಿ. ತನಿಷಾ, ಬೇಡ, ಬಾಕ್ಸನ್ನು ತೆಗೆದು ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕ್ಕೊಡು ಸಾಕು. ಓಕೆ. ಥ್ಯಾಂಕ್ ಯು ತನಿಷಾ. ನೀವುಗಳು ಹೊರಡಿ, ನಾನು ಒಬ್ಬಳೇ ಮನೆಗೆ ಹೋಗ್ತೀನಿ. ಹೇ ರಾವ್, ಅಲ್ಲಿ ನೋಡು, ಅಲ್ಲಿ ಬರ್ತಿರೋದು ನಿನ್ ದೊಡ್ಡ ಮಗಳಲ್ವಾ? ಡಿವೋರ್ಸ್ ಆಗಿದೆ ತಾನೆ? ಅವಳು ನೋಡೇ ತುಂಬಾ ವರ್ಷ ಆಯ್ತಲ್ಲ. ಇವಳೆ ಯಾಕೆ ಇಲ್ಲಿ ಬಂದ್ಲು? ನನ್ನ ಮರ್ಯಾದೆ ತೆಗಿಯಕ್ಕೆ ಅಂತಲೇ ಹುಟ್ಟಿದಾಳು ಇವಳು.